ಸುದೀಪ್ ಅವರು ದರ್ಶನ್ ಬಗ್ಗೆ ಮತ್ತೊಂದಷ್ಟು ಮಾತನಾಡಿದ್ದಾರೆ. ಆ ಬೈಟ್ನ ಕೇಳ್ತಾ ಸಂಜನಾ ಅವ್ರ ಪ್ರತಿಕ್ರಿಯೆ ಬೇಕು. ಇದಕ್ಕೆ ಸುದೀಪ್ ಅವರ ದರ್ಶನ್ ಕುರಿತಾದ ಮತ್ತೊಂದು ಬೈಟ್ ಇದೆ, ಕೇಳಿಸ್ಕೊಳ್ಳಿ. ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನನಗೆ ಎಲ್ಲಿಂದ ಬರ್ಬೇಕು ಹೇಳಿ? ಅವ್ರೇನಾದ್ರು ಗೌರವ ಕೊಟ್ಟು ನನ್ನ ಮಾತು ಕೇಳ್ತಾರಂದ್ರೆ ಹೇಳಬಲ್ಲೆ. ನಾನು ತಿದ್ದೋಷ್ಟು ಐ ಆಮ್ ನಾಟ್ ಸಚ್ ಅ ಬಿಗ್ ಸೈಂಟ್. ದೇರ್ ಆರ್ ಫ್ಯೂ ಥಿಂಗ್ಸ್ ಆಸ್ ಫ್ರೆಂಡ್ಸ್ ಪ್ರಾಬಬ್ಲಿ ನಾವು ಕುತ್ಕೊಂಡಾಗ ಡಿಸ್ಕಸ್ ಮಾಡ್ತಾ ಇದ್ವಿ. ಹೋಗಳ ಬೇಡ ಬೇಡ ಅಂತೆಲ್ಲ ಬರೋದು. ಆ ಒಂದು ಬೌಂಡ್ರಿ ದಾಟದ ಮೇಲೆ ಏನಾಗುತ್ತೆ, ನಾನು ಇದ್ದಿದ್ರೆ ಅದು ದೊಡ್ಡ ಅಹಮ್ಮಿನ ಮಾತಾಗುತ್ತೆ. ಐ ಡೋಂಟ್ ಥಿಂಕ್ ಐ ವಾಂಟ್ ಟು ಕಮ್ ದೇರ್. ಇಟ್ ಇಸ್ ದೇರ್ ಲೈಫ್. See, let's not get into all that. I think pain is pain. ಅವರವರ ಕುಟುಂಬಕ್ಕಾಗೋ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ನಮಗಾಗೋದು ನಮಗೆ ಗೊತ್ತಿರುತ್ತೆ. ವಿಲ್ ಲೀವ್ ಇಟ್ ಅಟ್ ದಟ್. ನನಗೆ ಗೊತ್ತಿರೋದು ಇಲ್ಲಿ ನಾವು ನಮ್ಮ ಗತ್ತನ್ನು ಬಿಟ್ಕೊಡ್ಬಾರ್ದು. ಸಂಜನಾ ಅವರಿಗೆ ನನ್ನ ಧ್ವನಿ ತಲುಪ್ತಾ ಇದ್ದಾರೆ. ಸಂಜನಾ ಅವರೇ, ನಿಮ್ಮನ್ನ ವಿಶೇಷವಾಗಿ ಈ ಪ್ಯಾನಲ್ ಕರೆಸೋದು ಯಾಕೆ ಅಂತಂದ್ರೆ, ಯು ಹ್ಯಾವ್ ವೆಂಟ್ ಥ್ರೂ ದ ಪೇನ್. ಅಲ್ಲಿ ಹೇಗೆ ನರಕ ಇರುತ್ತೆ ಅನ್ನೋದನ್ನ ನೀವು ಕೂಡ ಅನುಭವಿಸಿದಿರಿ. ಯು ಆರ್ ಅ ಸೆಲೆಬ್ರಿಟಿ ಟು ವೆನ್ ಯು ವೆಂಟ್ ಇನ್ಸೈಡ್. ಬಟ್ ನೋಡಿ, ನಿಮಗೆ ಅವಕಾಶಗಳು ಸಿಕ್ತೋ ಇಲ್ವೋ ಗೊತ್ತಿಲ್ಲ, ಯು ನೆವರ್ ಬ್ರೋಕ್ ದ ರೂಲ್ಸ್. ಜೈಲಿನಲ್ಲಿದ್ದ ಕೆಲ ರೂಲ್ಸ್ಗಳನ್ನು ನಿಮಗೆ ಹೇಗೆ ಅನ್ವಯ ಮಾಡ್ಲಿಕ್ಕೆ ಹೇಳಿದ್ರು ಹಾಗೆ ಅನ್ವಯ ಮಾಡಿದ್ರಿ. ದರ್ಶನ್ ಅವರಿಂದ ಅಪೇಕ್ಷೆ ಮಾಡಿದ್ ನಾವು ಅಷ್ಟೇನೇನೆ. ಈಗ ಸುದೀಪ್ ಅವ್ರು ಹೇಳಿದ್ ನಿಜ, ಯಾರು ತಿದ್ದೋಕ್ಕಾಗಲ್ಲ, ಎಲ್ಲ ಅವ್ರವ್ರ ಕೈಲಿರುತ್ತೆ. ದರ್ಶನ್ ಅವ್ರ ಕೈಲೂ ಇದೆ ತಿದ್ದಿ ನಡೆಯೋದು ಅಥವಾ ತಿದ್ದದಲ್ಲೇ ಹೇಗಿದ್ದೀನೋ ಹಾಗೆ ನಡೆಯೋದು ಅನ್ನೋದು. ಬಟ್ ನೀವು ತೋರಿಸಿದ್ರಿ ಅಲ್ಲಿ ಇದ್ರೂ ಕೂಡ ಹೇಗೆ ಕ್ಲೀನಾಗಿ ಆಚೆ ಬರಬಹುದು ಅಂತ ಹೇಳಿ. ಇದನ್ನೇ ನಾವು ದರ್ಶನ್ ಅವರಿಂದ ನಿರೀಕ್ಷೆ ಮಾಡೋದು ತಪ್ಪಾ ಸಂಜನಾ ಅವರೇ? ನೋಡಿ, ಅವ್ರು ಆಲ್ರೆಡಿ ಕುಗ್ಗಿರ್ತಾರೆ, ಮಾನಸಿಕವಾಗಿ ಅವ್ರು ತುಂಬಾ ಡ್ಯಾಮೇಜ್ ಆಗಿರ್ತಾರೆ. ಅಂತದಲ್ಲಿ ಅವ್ರು ಬೇಕಂತ ಏನಾದ್ರೂ ಒಂದ್ ಮಾಡ್ಲಿಕ್ಕೆ ಹೋಗಿಲ್ಲ. ಒಂದ್ ವಿಡಿಯೋ ಕಾಲ್ ಅಲ್ಲೂ ಅವ್ರು ಕಾಣಿಸ್ಕೊಂಡಿದಾರೆ ಅಂದ್ರೆ ಯಾರೋ ಅಭಿಮಾನಿ ಹೋಗ್ಬಿಟ್ಟು ಅವ್ರಿಗೆ ವಿಡಿಯೋನಲ್ಲಿ ತೋರಿಸ್ಬಿಟ್ಟು ಆ ವಿಡಿಯೋನೇ ವೈರಲ್ ಮಾಡ್ಬಿಟ್ಟಿದ್ದಾರೆ. ಇವರು ಒಂದ್ ದೊಡ್ಡ ಮನ್ಸಲ್ಲಿ ಅಭಿಮಾನಿಗಳಿಗೆ ಪ್ರೀತಿ ಇರೋದ್ರಿಂದ ಹಾಯ್ ಊಟ ಆಯ್ತಾ ಈ ತರ ಕೇಳಿದ್ದೆ ಇಷ್ಟು ದೊಡ್ಡ ತಪ್ಪಾಗೋಗಿದೆ. ಅವರು ಒಳ್ಳೆತನಾನೇ ಅವ್ರಿಗೆ ಅವ್ರ ಕಾಲ್ ಮೇಲೆ ಏಟ್ ಹಾಕ್ತಾ ಇದೆ, ತಿರ್ಗಾ ಅವ್ರ ಮೇಲೂ ಏಟ್ ಮಾಡ್ತಾ ಇದೆ. ಇದು ಬರೀ ದರ್ಶನ್ ಅವ್ರ ಒಳ್ಳೆತನ ಇಲ್ಲಲ್ಲಿ ಓಡಾಡ್ಬಿಟ್ಟು ಫ್ರೀ ಆಗಿರೋದು, ಪ್ರತಿಯೊಬ್ಬರ ಜೊತೆ ಡೌನ್ ಟು ಅರ್ತ್ ಆಗಿರೋದು, ಅಷ್ಟು ಡೌನ್ ಟು ಅರ್ತ್ ಆಗಿರೋದು. ಮತ್ತೆ ಬೇರೆಯವ್ರ ಖುಷಿಗೋಸ್ಕರ ಅವ್ರ ವಿಡಿಯೋ ಕಾಲ್ ಅಲ್ಲಿ ಬಂದ್ರು. ಅವ್ರ ಆ ವಿಡಿಯೋ ಕಾಲ್ ಅಲ್ಲಿ ಬಂದ್ಬಿಟ್ಟು ಏನ್ ಅವ್ರಿಗೆ ಕೋಟಿಗಟ್ಟಲೆ ರೂಪಾಯಿ ಸಿಕ್ತಾ? ಇಲ್ಲ. ಏನಾದ್ರೂ ಅವ್ರು ದೊಡ್ಡ ಸಾಧಿಸಿದ್ರ? ಇಲ್ಲ. ಏನ್ ಸಿಕ್ತು? ಕರ್ನಾಟಕ ಪರಪನಗರ ಬೆಂಗಳೂರಿಂದ ಹೋಗ್ಬಿಟ್ಟು ಬೆಳ್ಳಾರಿಗೆ ಶಿಫ್ಟ್ ಆಗ್ಬಿಟ್ಟು ಎಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ. ಇದು ಬರೀ ಅವರ ಒಳ್ಳೆತನದಿಂದ ಅವ್ರಿಗೆ ಇಷ್ಟು ಸಫರಿಂಗ್ ಆಗ್ತಾ ಇದೆ. ಅಂಡ್ ಕೆಟ್ಟು ಸಮಯ ಇದು. ಅವ್ರಿಗೆ ತುಂಬಾ 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 ಕೇರ್ಫುಲ್ ಆಗಿರ್ಬೇಕು ಕೆಟ್ಟು ಸಮಯದಲ್ಲಿ ನಾವು. ಅಂಡ್ ಅಲ್ಲಿ ಏನಂತ ಮಾಡಕ್ಕಾಗತ್ತೆ? ಇಲ್ಲಿ ಮರ್ಡರರ್ಸ್ ಇರ್ತಾರಲ್ಲಮ್ಮ ಜೈಲಲ್ಲಿ ನ್ಯಾಷನಲ್ ಅವಾರ್ಡ್ ಗೆದ್ದವ್ರ ಜೊತೆ ಹೋಗಿ ಕುತ್ಕೊಳಕ್ ಆಗತ್ತಾ? ಅಥವಾ ಜೈಲಲ್ಲಿ ಚೀಫ್ ಮಿನಿಸ್ಟರ್ ಜೊತೆ ಕುತ್ಕೊಳಕ್ ಆಗತ್ತಾ? ಜೈಲಲ್ಲಿ ಪ್ರೈಮ್ ಮಿನಿಸ್ಟರ್ ಜೊತೆ ಕುತ್ಕೊಳಕ್ ಆಗತ್ತಾ? ಆಬ್ವಿಯಸ್ಲಿ ಮರ್ಡರರ್ಸ್ ಇರ್ತಾರ ಅಕ್ಕಪಕ್ಕದಲ್ಲಿ. ನಮ್ ಪಾಡಿಗೆ ನಾವೇ ಕುತ್ಕೊಂಡಿದ್ರೆ, ನಾನ್ ಸೆಲೆಬ್ರಿಟಿ ಆಗಿ ಕುತ್ಕೊಂಡಿದ್ರು ನನ್ ಪಕ್ಕದಲ್ಲಿ ಯಾರೋ ಬಂದ್ಬಿಟ್ಟು ನನಗೆ ಅರ್ಧ ಗಂಟೆ ಅವ್ರ ಕತೆ ಹೇಳಿ ಹೋಗ್ತಾರೆ. ಅದಾದ್ಮೇಲೆ ಇನ್ನೊಬ್ರು ಬಂದ್ ಹೇಳ್ತಾರ, ಅಮ್ಮ ಇವ್ರು 20 ಮರ್ಡರ್ ಮಾಡಿದ್ರ ಅಂತ. ನನ್ ಕೈಕಾಲೆಲ್ಲ ತಣಕಾಗೋಗುತ್ತೆ. ನನಗೆ ಗೊತ್ತಿರಲ್ಲ ಅವ್ರು ಯಾರಂತ. ನನ್ ತಪ್ಪೇನಿದೆ ಅವ್ರು ಬಂದ್ಬಿಟ್ಟು ನನ್ ಪಕ್ಕದಲ್ಲಿ ಕುತ್ಕೊಂಡ್ಬಿಟ್ರೆ ನಾನು ಅಂತವ್ರು ಆಗೋಗ್ತೀನಾ? ಸೊ ಇದು ಒಂದು ಕೆಟ್ಟು ಸಮಯ. ಎಷ್ಟು ಕೆಟ್ಟದಾಗದಿಂದ ನೀವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಜಕ್ಕೂ ಅವರೇ ಏನು ಸ್ಕೆಚ್ ಹಾಕ್ಬಿಟ್ರು. ಏನ್ ಸ್ಕೆಚ್ ಹಾಕ್ಬಿಟ್ರು? ಯಾರು ಹೇಳಿದ್ರು ನಿಮ್ಗೆ ಸ್ಕೆಚ್ ಹಾಕ್ಬಿಡ್ತಾ ಇದಾರೆ ಕುತ್ಕೊಂಡ್ಬಿಟ್ಟು ಅಂತ? ಏನ್ ಅಧಿಕಾರ ಇದೆ ನಿಮ್ಗೆ ಸ್ಕೆಚ್ ಹಾಕ್ಬಿಟ್ರು ಅಂತ ಹೇಳಲಿಕ್ಕೆ? ಇಲ್ಲ, ಏನು ಸೋರ್ಸ್ ಇಲ್ಲ ಮೇಡಮ್. ಸೋರ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ನಾನು ಪೊಲೀಸ್ ಕಸ್ಟಡಿನಲ್ಲಿದ್ದಾಗ ಸಂಜನಾರವರು ಪ್ರತಿ ಒಂದು ಒಪ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿ ತಪ್ಪು ಮಾಡಿದ್ದಾರೆ, ಒಪ್ಕೊಂಡ್ಬಿಟ್ಟಿದ್ದಾರೆ. ಸಂಜನಾರವರು ಇನ್ನ 20 ವರ್ಷ ಜೈಲಿಂದ ಆಚೆನೆ ಬರಲ್ಲ ಅಂತ ನಮಗೆ ನಮ್ಮ ಸೋರ್ಸ್ ಇಂದ ಗೊತ್ತಾಗಿದೆ ಅಂತ ನನ್ನ ಮೇಲೆ ಕೇಳಿಸ್ತಾ ಇದೆ ನನಗೆ. ನಾನು ನನ್ನ ಮಾತು ನಿಮ್ ಪ್ರಶ್ನೆ ಕೇಳ್ತೀನಿ. ನಾನು ನನ್ನ ಮಾತು ಮುಗಿಸಿಲ್ಲ. ನನ್ನ ಬಗ್ಗೆ ಸೋರ್ಸ್ ಹೇಳ್ತಾರೆ ಆಚೆ ಸಂಜನಾ ಎಲ್ಲ ಅಪರಾಧಗಳು ಒಪ್ಕೊಂಡ್ಬಿಟ್ಟಿದಾರಂತ. ಒಳಗ್ ನೋಡಿದ್ರೆ ನಾನ್ ಕೂತಿರೋಳು ಟಿವಿಯಲ್ಲಿ ನೋಡ್ತಾ ಇದೀನಿ. ನನ್ ಜೊತೆ ವಿಚಾರಣೆನೇ ಸ್ಟಾರ್ಟ್ ಆಗಿಲ್ಲ. ನಾನ್ ಯಾವ ಅಪರಾಧ ಒಪ್ಕೊಂಡ್ಬಿಟ್ಟಿದೀನಿ ಅಂತ ಟಿವಿಯಲ್ಲಿ. ಅದು ಆ ಸೋರ್ಸ್ಗೆ ಹೆಸರೇ ಇರಲ್ಲ. ಆ ಸೋರ್ಸ್ಗೆ ಹೆಸರೇ ಇರಲ್ಲ ಮೇಡಮ್. ಅಷ್ಟೇ ನಿಮ್ ಸೋರ್ಸ್ ಇದ್ರೆ ಐ ಆಮ್ ಸಾರಿ ಟು ಆಸ್ಕ್ ಯು. ನನಗೆ ಮಾಧ್ಯಮ ಅಂದ್ರೆ ಗೌರವ ಇದೆ. ನಿಮ್ ಸೋರ್ಸ್ ಹೆಸರು ಹೇಳಿ ಮೇಡಮ್. ಅಷ್ಟೇ ನಿಮ್ ಸೋರ್ಸ್ ಜೆನ್ಯೂನ್ ಅಂದ್ರೆ ನಮ್ಮ ಸಂವಿಧಾನ ಮಾಧ್ಯಮಗಳಿಗೆ ಅವಕಾಶ ಕೊಟ್ಟಿದೆ. ದಟ್ ವಿ ಶುಡಂಟ್ ರಿವೀಲ್, ಲೈಕ್ ವಿ ಕೆನಾಟ್ ರಿವೀಲ್ ಇಫ್ ವಿ ಡೋಂಟ್ ವಾಂಟ್. ಅಲ್ಲ ಕೇಳಿಸ್ಕೊಳ್ಳಿ, ನಿಮಗೆ ನಿಮ್ಮ ಅರೆ ನೀವು ಕೇಳಿಸ್ಕೊಳ್ಬೇಕಪ್ಪ. ಯು ಆರ್ ಗುಡ್ ಪ್ಯಾನಲಿಸ್ಟ್. ಯಾಕೆ ಸಂಜನಾ ಅವರೇ ಹಿಂಗ್ ಮಾಡ್ತೀರಿ? ಯು ಆರ್ ವೆರಿ good panelist, Sanjana ಅವರೇ. You used to be a good panelist. Today you're not.
ಅಲ್ಲಲ್ಲ ಸಂಜನಾ ಅವರೇ, ಯು ಆರ್ ಅ ವೆರಿ ಗುಡ್ ಪ್ಯಾನಲಿಸ್ಟ್. ಯು ಲಿಸನ್ ಟು ದ ಕ್ವೆಶ್ಚನ್ ಅಂಡ್ ಆನ್ಸರ್. ನೀವು ಪ್ರತಿ ಸತಿನೂ ಪ್ರಶ್ನೆ ಕೇಳಿಸ್ಕೊಂಡು ಆನ್ಸರ್ ಮಾಡ್ತಿದ್ರಪ್ಪ, ಇವತ್ತು ಯಾಕೋ ನೀವು ಹಂಗ್ ಮಾಡ್ತಿಲ್ಲ? ಇಲ್ಲ, ತಾವು ಆ ಸೋರ್ಸ್ ಹೆಸರು ಹೇಳಿ ನನ್ಗೆ ಯಾವಾಗ ತನಕ ನಾನ್ ಬಿಡಲ್ಲ. ಬಿಕಾಸ್ ನಿಮ್ ಸೋರ್ಸ್ ಹೇಳ್ತಾ ಇದಾರೆಲ್ಲ ಸ್ಕೆಚ್ ಹಾಕ್ತಾ ಇದಾರಂತ. ಸೋರ್ಸ್ ಮನುಷ್ಯನೇ ಆಗಿರ್ತಾನಲ್ಲ, ಸೋರ್ಸ್ ಹುಲಿ ಅದು ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿರ್ತಕ್ಕಂತ ಪೊಲೀಸ್ ಅಧಿಕಾರಿಗಳೇ. ಸೋರ್ಸ್ಗಳು ಹೇಳ್ತಿದ್ದೀನಲ್ಲ, ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿರ್ತಕ್ಕಂತ ಪೊಲೀಸ್ ಅಧಿಕಾರಿಗಳೇ. ಮಾಲ್ಗತ್ತಿ ಸರ್ ಇದ್ದಾರೆ, ಮೀಡಿಯಾ ಜೊತೆ ವರ್ಷಾನುಗಟ್ಲೆ ಅವರ ಸರ್ವಿಸ್ ಅವಧಿಯಲ್ಲಿ ಕೋಆರ್ಡಿನೇಟ್ ಮಾಡಿದವರು ಮಾಲ್ಗತ್ತಿ ಸರ್. ಪೊಲೀಸ್ ಇಲಾಖೆಯಿಂದ ಕೊಡುವ ಇನ್ಫಾರ್ಮೇಶನ್ ಅನ್ನ ಮಾಧ್ಯಮಗಳ ಪ್ರಸಾರ ಮಾಡುವಾಗ ಮಾಲ್ಗತ್ತಿ ಸರ್ ಉತ್ತರ ಕೊಡ್ತಿದ್ದಾರೆ. ನಂದು ಬಿಡಿ, ಮಾಲ್ಗತ್ತಿ ಸರ್ ಹೂ ವಾಸ್ ಇನ್ ದ ಡಿಪಾರ್ಟ್ಮೆಂಟ್ ಇಸ್ ಆನ್ಸರಿಂಗ್ ಯೋರ್ ಕ್ವೆಶ್ಚನ್. ಮೇಡಮ್, ಯು ಹ್ಯಾವ್ ಟು ಹ್ಯಾವ್ ದ ಪೇಷನ್ಸ್ ಟು ಲಿಸನ್. ನಾನು ಹೇಳಿದ್ನಲ್ಲ, ಅಯ್ಯೋ ಕೇಳಿಸ್ತಿಲ್ವಾ? ಸಂಜನಾ ಅವ್ರ ಆಡಿಯೋ ಕ್ಲಿಯರ್ ಮಾಡಿ. ಸಂಜನಾ ಅವ್ರಿಗೆ ಆಡಿಯೋ ಕೇಳಿಸ್ತಿಲ್ಲ, ಕ್ಲಿಯರ್ ಮಾಡಿ. ನಾನು ಗಂಟ್ಲಾಳಾಗಿದೆ, ಮೋಸ್ಟ್ಲಿ ಅವ್ರಿಗೆ ಕೇಳಿಸ್ತಿಲ್ಲ. ನಾನು ಹೇಳಿದ್ನಲ್ಲ, ಪರಪ್ಪನ ಅಗ್ರಹಾರ ಕಾರಾಗೃಹದ ಅಧಿಕಾರಿಗಳೇ ನಮಗ್ ಕೊಟ್ಟಿರೋ ಮಾಹಿತಿ ಮೇಡಮ್, ಅದೇ ಅಧಿಕಾರಿಗಳೇ ಕೊಟ್ಟಿರೋ ಮಾಹಿತಿ. ನೀವು ಹೆಸರು ಕೇಳಿದ್ರೆ ನಾನು ಇವತ್ತು ಹೆಸರು ಹೇಳಿದ್ರೆ ನಾಳೆ ದಿನ ಅಲ್ಲಿರೋ ಕೆಟ್ಟ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಲೀಗಲಿ ಅಲ್ಲ, ಕಾನೂನು ಬಾಹಿರವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ನಮ್ಗೆ ಒಳ್ಳೆ ಅಧಿಕಾರಿಗಳ ಮೇಲೆ ಇರೋ ಗೌರವಕ್ಕೆ ಅವ್ರ ಹೆಸರನ್ನು ಗೌಪ್ಯವಾಗಿರ್ತೀವಿ. ಅದ್ರ ಇಂಪಾರ್ಟೆನ್ಸ್ ಏನು ಮಾಲ್ಗತ್ತಿ ಸರ್ ವಿವರಿಸ್ತಾರೆ. ಅವ್ರಿಗೆ ಕೇಳಿಸ್ತಿಲ್ಲ, ಸೊ ಅವ್ರ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡಿ. ಮಾಲ್ಗತ್ತಿ ಸರ್ ಆನ್ಸರ್. ಮಾಲ್ಗತ್ತಿ ಸರ್, ಮಾಧ್ಯಮಗಳಿಗೆ ಸಿಗುವಂತಹ ಮಾಹಿತಿಗಳು ಪೊಲೀಸ್ ಇಲಾಖೆಯಿಂದ ಅದನ್ನ ಪ್ರಶ್ನೆ ಮಾಡಬಹುದಾ ನನಗೆ ಗೊತ್ತಿಲ್ಲ. ನಾವು ಫೇಕ್ ನ್ಯೂಸ್ಗಳನ್ನು ಆಚೆ ಹಾಕಿದ್ರೆ ನಮ್ಮ ಮೇಲೆ ಕೇಸ್ ಬರುತ್ತೆ, ಅದ್ರ ಭಯ ನಮಗೂ ಇರುತ್ತೆ. ಈಗ ನಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಬಳ್ಳಾರಿಯಲ್ಲೂ ಕೂಡ ಎಲ್ಲವೂ ಕಾನೂನುಬದ್ಧವಾಗಿ ನಡೆಯುತ್ತಾ, ಅದ್ರ ಮೇಲೂ ಅನುಮಾನ ಇದೆ. ಅಲ್ಲೇ ಇದು ಬಂದವರು ಹೇಳ್ತಿದ್ದಾರೆ ಬಳ್ಳಾರಿ ಈಸ್ ಫಾರ್ ಮೋರ್ ಈಸಿ ಪರಪ್ಪನಾಗ್ರಹಾರಕ್ಕಿಂತ ಅಂತ ಹೇಳಿ, ಅಲ್ಲಿ ಇನ್ನೂ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳಿ. ನಾವು ಪ್ರಶ್ನೆ ಮಾಡಬಾರ್ದಾ? ಸಂಜನಾ ಅವರೇ, ಬಹಳ ವೈಯಕ್ತಿಕ ಹೋಗೋದು ಬೇಡ, ವಿಷಯ ಮೇಲೆ ಚರ್ಚೆ ಆಗಲಿ. ಏನು ನಾವು ಬೇರೆ ಇದಕ್ಕೆ ಹೋಗ್ತಾ ಇದ್ದೇವೆ, ಅದು ಬೇಡ. ಬಹಳ ಇಂಡಿವಿಜುವಲ್ ಇದು ಡಿಸ್ಕಷನ್ ಬೇಡ, ವೈಯಕ್ತಿಕ ವಿಷಯ ಮೇಲೆ ಬೇಡ. ಇದು ಸಂದರ್ಭ ಏನಿದೆ ಅದ್ರ ಬಗ್ಗೆ ಮಾತಾಡೋಣ. ನಾನು ವೈಯಕ್ತಿಕವಾಗಿ ಹೋಗ್ತಾ ಇಲ್ಲ, ನಾನು ಸೋರ್ಸಿನ ಹೆಸರು ಕೇಳ್ತಾ ಇರೋದು ಏನು ತಪ್ಪಿಲ್ಲ. ಸೋರ್ಸ್ ಹೇಳಲ್ಲ ಆಯ್ತು. ಯಾವುದೇ ಆ ಕತೆಗೆ ಒಂದು ಇವತ್ತು ಆ ಸೋರ್ಸ್ ಎಲ್ಲಿದಾರೋ, ಹೇಳಿರೋರು ಎಲ್ಲಿದಾರೋ ಎಲ್ಲರೂ ಕಾಣೆ ಆಗೋಗಿದ್ದಾರೆ. ನನಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಎಲ್ಲಾ ಸೋರ್ಸ್ಗಳು ಹೋಗಿದ್ದಾರೆ. ಎಲ್ಲಾ ಮಾಧ್ಯಮದವರು ಯಾರ್ಯಾರು ಹೇಳಿದ್ರು, ಏನೇನ್ ಅಲಿಗೇಷನ್ ಮಾಡಿದ್ರು ಅವರು ಬಚ್ಕೊಂಡ್ಬಿಟ್ಟಿದ್ದಾರೆ, ನಾವೇನು ಹೇಳಿಲ್ಲ ಅಂತ. ಸೊ ಆ ಸಮಯದಲ್ಲಿ ಹಂಗೆ ನಡೆದಿರೋರು ಈ ಸಮಯದಲ್ಲಿ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಕಾಣೆನೆ ಆಗೋಗಿದ್ದಾರೆ. ಮಾಧ್ಯಮದ ಮುಂದೆ ಹೇಳಿದಾರೆಲ್ಲ ನಿಮ್ ಮುಂದಿಲ್ಲ ಅಂತ ಹೇಳಿದ್ದಾರೆ. ನಾವ್ ಹೆಂಗೆ ನಮ್ ಮುಂದೆ ಬಂದು ಹೇಳಿದಾಗ ನಿಜ ಅಂತ ನಂಬಿದ್ವಿ, ನೀವು ನಿಮ್ ಮುಂದೆ ಬಂದು ಹೇಳಿದ್ರೆ ನಿಜ ಅಂತ ನಂಬಿದಿರಿ. ಮ್ಯಾಟರ್ ಕ್ಲಿಯರ್. ನೀವು ಯಾವ ಸೋರ್ಸ್ಗಳನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡ್ರಲ್ಲ, ಅದೇ ಸೋರ್ಸ್ಗಳೇ ನಮ್ಮ ಮುಂದೆ ಹೇಳಿದ್ದನ್ನ ನಾವು ಪ್ರಸಾರ ಮಾಡಿದೀವಿ. ದ ಮ್ಯಾಟರ್ ಇಸ್ ಕ್ಲೋಸ್. ನಿಮ್ ವಿಚಾರ ಚರ್ಚೆ ಮಾಡ್ತಿಲ್ಲ, ಇವತ್ತು ನಾವು ಚರ್ಚೆ ಮಾಡ್ತಿರೋ ದರ್ಶನ್ ವಿಚಾರಕ್ಕೆ. ಮಾಲ್ಗತ್ತಿ ಸರ್, ಪ್ಲೀಸ್ ಕಂಟಿನ್ಯೂ. ಸೋರ್ಸ್ ಅಂತ ಹೇಳ್ಬಿಟ್ಟು ಏನ್ ಅಲಿಗೇಷನ್ ಸಂಜನಾ ಜಿ, ಪ್ಲೀಸ್ ಲಿಸನ್. ಯು ಆರ್ ಸ್ಪಾಯಿಲಿಂಗ್ ದಿ ಡಿಬೇಟ್ ನೌ. ಯು ಹ್ಯಾವ್ ಟು ಲಿಸನ್ ಟು ದ ಅದರ್ ಪ್ಯಾನಲಿಸ್ಟ್ ಆಲ್ಸೋ. ಬೇರೆಯವರ ಮಾತನ್ನ ಕೇಳಿಕೊಳ್ಳೋ ವಿಧಾನ. ಪ್ಲೀಸ್ ಮ್ಯೂಟ್. ಕೇಳಿಸ್ಕೊಳ್ಳಿ ಮಾಲ್ಗತ್ತಿ.